ನಂಬಿಕೆ ನಂಬಿಕೆ ಕಳ್ಕೊಳ್ಳುವಂತ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ರೇವತಿ, ಏನೇ ಮಾಡ್ತಿದ್ಯಾ? ಮಾತಾಡ್ಬೇಡಿ ಅಜ್ಜಿ. ಇವತ್ ಯಾರು ಇವಳ ಪರ ಮಾತಾಡಬಾರ್ದು. ಹೇಳೆ, ಯಾಕೆ ನಾವೆಲ್ಲ ತಲೆ ತಗ್ಸೋಂಗ್ ಮಾಡ್ದೆ? ಅಮ್ಮ, ನೀನು ಈಗೆಲ್ಲ ಮಾತಾಡ್ಬೇಡಮ್ಮ. ನಾವ್ ಯಾವ ತಪ್ಪು ಮಾಡಿಲ್ಲ. ಹೌದು ಆಂಟಿ, ನಿಮ್ಗೆ ನಮ್ಮ ಬಗ್ಗೆ ಗೊತ್ತಲ್ವಾ? ಮಾತಾಡ್ಬೇಡ ನೀನು. ಮಾತಾಡ್ಬೇಡ. ಇಷ್ಟಕ್ಕೆಲ್ಲ ಕಾರಣನೇ ನೀನು. ನೀನ್ ಈ ವಠಾರಕ್ಕೆ ಬಂದ್ಮೇಲೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಇನ್ ಹೇಗೆ ಮಾತಾಡ್ಬೇಕು? ಏನೋ ಒಳ್ಳೆ ಸ್ನೇಹಿತರು, ಇಬ್ರು ಸಲಿಗೆಯಿಂದ ಇದ್ದೀರಾ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನ್ ಸ್ನೇಹ ಈ ತರದ್ದ. ಛೀ! ಅಮ್ಮ, ಯಾರ್ ನನ್ ಬಗ್ಗೆ ಅನುಮಾನ ಪಟ್ರು, ನನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ನಾನು ತಡ್ಕೋತೀನಿ. ಆದ್ರೆ ನೀನ ನನ್ನ ನಂಬಲಿಲ್ಲ ಅಂದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಅಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಳ್ತಾ ನಿಂತಿದೀಯಾ? ನಾನ್ ನಿನ್ಗೆ ಹೇಳದೆ ತಾನೆ, ರಾತ್ರಿಯಲ್ಲೆಲ್ಲ ಉಳ್ಕೊಳ್ಳೋದು ಸರಿ ಇರಲ್ಲ ಅಂತ. ನೀನೇನಂದೆ? ಕೆಲ್ಸದ ನೆಪ ಹೇಳ್ದೆ. ಆಯ್ತು, ಸರಿ. ಇಬ್ರು ಒಂದೇ ರೂಮಲ್ಲಿ ಏನ್ ಮಾಡ್ತಾ ಇದ್ರಿ? ಏನ ಊರಲ್ಲಿ ಬೇರೆ ಹೋಟೆಲ್ಗಳೇ ಇರ್ಲಿಲ್ವಾ? ಬೇರೆ ರೂಮ್ ಇರ್ಲಿಲ್ವಾ? ಅಮ್ಮ, ಅದು ಹಾಗಲ್ಲಮ್ಮ. ಆಂಟಿ, ನಾವು ಒಂದೇ ರೂಮಲ್ಲಿ ಇರ್ಲಿಲ್ಲ ಆಂಟಿ, ಒಟ್ಟಿಗೆ ಊಟ ಮಾಡ್ತಿದ್ವಿ ಅಷ್ಟೇ. ನೀನೀಗ ಸಮಜಾಯಿಷಿ ಕೊಟ್ರು ನಂಬರ್ ಯಾರಪ್ಪ? ಆ ಪೊಲೀಸರು ನಂಬದ್ರ? ಈಗ ನಾವೆಲ್ಲ ನಂಬ್ತಾ ಇದೀವ? ಈಗ ಎಲ್ರ ದೃಷ್ಟಿಲು ನೀವಿಬ್ರು ತಪ್ಪು ಮಾಡಿದವ್ರು ಅಷ್ಟೇ. ಸ್ನೇಹಿತನ ಮಗಳ ಆರಾಧನಾ ಅಪ್ಪ ಮೂರ್ತಿಗೂ ನಮ್ಮಪ್ಪಂಗೂ ಯಾವ ಸೀಮೆ ಸ್ನೇಹಿತ? ಏನು ಹೇಳ್ತಿದ್ದ ನೀನು? ಮೂರ್ತಿ, ಏನ್ ಹೇಳಿದ್ರಿ ನೀವು? ಸ್ನೇಹಿತನ ಮಗಳ? ಯಾವ ಸ್ನೇಹಿತ? ಅಲ್ಲ, ನಮ್ ಸುಶಾಂತ್ ಜೊತೆ ಇರೋದು ಆರಾಧನಾ ಅಲ್ವಾ? ಹೌದು, ಅದಕ್ಕೆ ಆರಾಧನೆ. ಆ ಆರಾಧನಾ ಬೇರೆ ಯಾರೋ ಅಲ್ಲ, ನನ್ನ ಸ್ನೇಹಿತ, ಧರ್ಮನ ಸ್ನೇಹಿತ. ಆರಾಧನಾ ಶಿವಶಂಕರ್ ಮಗಳ ಅಂದ್ರೆ ನಾನು ಇಷ್ಟು ದಿನ ಎಲ್ಲಿದ್ದಾಳು ಅಂತ ಅನ್ಕೊಂತಿದ್ದವಳು ಈ ಆರಾಧನಾನ. ಏನಾಯ್ತು ಸಾವಿತ್ರಿ? ಆರಾಧನಾ ಶಿವು ಮಗಳು ಅಂತ ಮೂರ್ತಿ ಹೇಳಿದ್ ಕೇಳಿ ಶಾಕ್ ಆಯ್ತಾ ನಿನಗೆ? ಹೌದು ಸಾವಿತ್ರಿ, ನಮ್ಮ ಶಿವು ಮಗಳೇ ಈ ಆರಾಧನಾ. ಇದೆಂತ ಹಣೆ ಬರ. ನನ್ನ ಮಗಳ ಜೀವನದಲ್ಲಿ ಆಟ ಆಡಿದ ಆ ಶಿವಶಂಕರ್ ಹೇಗೋ ನನ್ನ ಮಗಳ ಜೀವನದಿಂದ ಹೊರಟು ಹೋದ ಅಂತ ಇಷ್ಟು ವರ್ಷ ನೆಮ್ಮದಿಯಾಗಿದ್ರೆ, ಈಗ ಆ ಆರಾಧನಾ ರೂಪದಲ್ಲಿ ಮತ್ತೆ ನನ್ನ ಮಗನ ಹಿಂದೆ ಬಿದ್ದಿದ್ದಾನಲ್ಲ. ದೇವ್ರೇ, ಇದನ್ನೇ ವಿಧಿ ಅನ್ನೋದು ಸಾವಿತ್ರಿ. ನನ್ನ ಗೆಳೆಯ ನನ್ನಿಂದ ದೂರ ಆದ್ನಲ್ಲ ಅಂತ ಹೇಳಿ ಪ್ರತಿ ಕ್ಷಣ ನಾನು ಕೊರಗ್ತಾ ಇದ್ದೆ. ಆದ್ರೆ ಆ ದೇವರು ಈ ಮಕ್ಕಳ ರೂಪದಲ್ಲಿ ಮತ್ತೆ ಅದನ್ನ ಬೆಸ್ತು ಬಿಟ್ಟ. ಇದನ್ನ ಋಣ ಅಂತಾನೂ ಹೇಳ್ತಾರೆ. ದಯವಿಟ್ಟು ಸಾಕ್ರಿ. ಈಗ ಸ್ನೇಹ ಋಣ ಅಂತ ಮಾತಾಡೋ ಹೊತ್ತಲ್ಲ. ನನ್ನ ಮಗ ಅದೆಲ್ಲೋ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ. ಏನಾಗಿದೆಯೋ ಏನು ಅಂತ ನನ್ಗೆ ಹೊಟ್ಟೆ ಉರಿತಾ ಇದೆ ರೀ. ಅದಕ್ಕೆ ಆರಾಧನಾ ತುಂಬ ಒಳ್ಳೆ ಹುಡುಗಿ. ನಮ್ಮ ಸುಶಾಂತನಲ್ಲಿ ಇಷ್ಟೊಂದು ಪಾಸಿಟಿವ್ ಬದಲಾವಣೆ ತಂದಿದ್ದೆ ಅವಳು. ಇದೆಲ್ಲ ನಿಮಗೂ ಗೊತ್ತಲ್ಲ. ಹೀಗಿರುವಾಗ ಅವರಿಬ್ಬರು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆರಾಮಾಗಿರಿ. ಇಲ್ಲ, ಅವಳು ಶಿವಶಂಕರ್ ಮಗಳು ಅಂದ ಮೇಲೆ
ಇನ್ನೊಂದು ಕ್ಷಣನೂ ನನ್ನ ಮಗ ಅವಳ ಜೊತೆ ಇರಬಾರ್ದು. ಈಗಾಗಲೇ ಅವಳ ದೆಸೆಯಿಂದ ನನ್ನ ಮಗ ನನ್ನಿಂದ ದೂರ ಆಗಿದ್ದಾನೆ. ಹೀಗೆ ಬಿಟ್ರೆ ಅವಳು ಪೂರ್ತಿ ಅವನನ್ನ ವಶ ಮಾಡ್ಕೊಂತಾಳೆ. ಮೂರ್ತಿ, ಆದಷ್ಟು ಬೇಗ ನನ್ನ ಮಗ ನಮ್ಮ ಮನೇಲಿ ಇರ್ಬೇಕು. ನನ್ನ ಮಗ ನನಗ್ ಬೇಕು. ಅವ್ನು ನನ್ನ ಕಣ್ಣು ಮುಂದೆ ಇರ್ಬೇಕು. ನಡೀರಿ, ನನ್ನ ಮಗನ ಕರ್ಕೊಂಬರೋಣ. ಸಾವಿತ್ರಿ, ನೀನೆಲ್ಗೆ ಹೋಗ್ತಾ ಇದೀಯಾ? ಸುಶಾಂತ್ನ ಕರ್ಕೊಂಬರಕಿರಿ. ನೀನ್ ಎಲ್ಗೂ ಹೋಗೋದು ಬೇಕಾಗಿಲ್ಲ ಸಾವಿತ್ರಿ. ಅಲ್ಲ ರೀ, ಸುಶಾಂತ್ ಇನ್ನೂ ಅಲ್ಲೇ ಇರ್ಲಿ ಅಂತ ಹೇಳ್ತಾ ಇದ್ದೀರಾ ನೀವು? ಹಾಗಲ್ಲ ಸಾವಿತ್ರಿ, ಆ ಸಂಘಟನೆಯವರು ನಮ್ಮ ಮಗನ್ನು ಆರಾಧನಾನು ಇನ್ನು ಬಿಟ್ಟಿದ್ದಾರೋ ಇಲ್ವೋ ಅನ್ನೋ ಯಾವುದೇ ಸುಳಿವು ನಮಗ್ ಬಂದಿಲ್ಲ. ಹೀಗಿರುವಾಗ ನೀನ್ ಎಲ್ಲಿಗೆ ಅಂತ ಹೋಗ್ತೀಯಾ? ನನಗೆ ನನ್ನ ಮಗ ಬೇಕು ರೀ, ಅಷ್ಟೇ. ಆಯ್ತು, ಸಮಾಧಾನ ಸಮಾಧಾನ. ಮೂರ್ತಿ ಹೋಗಿ ಸುಶಾಂತ ಕರ್ಕೊಂಡ್ಬರ್ತಾನೆ, ಸರಿನಾ? ನೀನ್ ಬಿಡಪ್ಪ ಹುಡುಗ, ಹೇಗೋ ಜೀವನ ನಡೆಸ್ಬಿಡ್ತೀಯ. ಆದ್ರೆ ಹಾಳಾಗೋದು ನನ್ನ ಮಗಳ ಜೀವನ. ಯಾರೋ ಮದ್ವೆ ಆಗ್ತಾರೊಳದ ಹೇಳು. ಹಂಗ್ ಕೇಳೋ ರೇವತಿ. ಇವಳ ಹಿಂದೆ ಇವಳು ತಂಗಿ ಇದ್ದಾಳೆ. ಅವಳ ಭವಿಷ್ಯ ಏನು? ಹೇಳೆ 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 ಹೇಳೆ, ಉತ್ತರ ಕೊಡು. ಅವಳ ಭವಿಷ್ಯ ಏನು? ಏನಪ್ಪ, ನೀನ್ ಅಕ್ಕ ತಂಗಿರ ಮಧ್ಯೆ ಬೆಳೆದೇ ಇಲ್ವಾ? ನನ್ ಸಂಕಟ ಏನು ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಅಯ್ಯೋ, ಈಗ ನೀನ್ ಯಾರೇ ಮದ್ವೆ ಆಗ್ತಾರೆ? ಯಾರೇ ಮದ್ವೆ ಆಗ್ತಾರೆ? ನೀನ್ ಆಗ್ತೀಯೇನೋ ಅವಳನ್ನ? ನೀನ್ ಮದ್ವೆ ಆಗ್ತೀಯ? ಏನ್ ಮಾತಾಡ್ತಿದ್ಯಾ ನೀನು? ಮಾತಾಡ್ಬೇಡ ನೀನು. ಏನೋ ದೊಡ್ಡದ ಕಂಪನಿ ಕಟ್ತೀನಿ, ದೊಡ್ಡ ಸಾಧನೆ ಮಾಡ್ತೀನಿ ಅಂತ ನಿನ್ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆಲ್ಲೇ. ಬರೀ ನಿಂದಷ್ಟೇ ಅಲ್ಲ, ನಿನ್ ತಂಗಿ ಜೀವನನು ಹಾಳು ಮಾಡಿದೀಯ ನೀನು. ಹೇಳೆ ಹೇಳೆ, ಹೇಗೆ ಸರಿ ಮಾಡ್ತೀಯ ಇದನ್ನೆಲ್ಲ? ಏನಾದ್ರೂ ದಾರಿ ಇದೆಯಾ ನಿನ್ನ ಹತ್ರ? ಬಾಯ್ಬಿಟ್ಟು ಮಾತಾಡು. ಇಷ್ಟು ದಿನ ನಿನ್ನಂತ ಮಗಳು ಹುಟ್ಟಿದ್ಲಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ಈಗ ನಿನ್ನಂತವಳು ಯಾಕಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದ್ಲು ಅಂತ ಕೊರಗೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಅಮ್ಮ, ಏನಮ್ಮ ಇದು? ಆ ಆರಾಧನಾ ಶಿವಶಂಕರ್ ಮಗಳಂತೆ. ಅವಳು ಯಾಕೆ ನಮ್ಮ ಸುಶಾಂತ್ನ ಯಾವುದೋ ಊರಿಗೆ ಕರ್ಕೊಂಡೋಗಿ ಅವಳು ಸುಶಾಂತ್ ರೂಮಲ್ಲೇ ಇದ್ಲು? ಏನ್ ನಡೀತಾ ಇದೆ? ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಮ್ಮು. ಆದ್ರೆ ನನಗೆ ಅರ್ಥ ಆಗ್ತಿದೆ ಅಮ್ಮ. ಆ ಶಿವಶಂಕರ್ ನನ್ನ ಲೈಫಲ್ಲಿ ಆಟ ಆಡ್ದ. ಈಗ ಅವನ ಮಗಳು ನನ್ನ ತಮ್ಮನ ಲೈಫಲ್ಲಿ ಆಟ ಆಡಕ್ ಬಂದಿದ್ದಾಳೆ. ಏನ್ ಹೇಳ್ತಾ ಇದೀಯ ಅಮ್ಮು? ಅಂದ್ರೆ ಆ ಆರಾಧನಾ ನಮ್ಮ ಮೇಲಿನ ಸೇಡಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾಳ? ಅವ್ರ ಅಪ್ಪನ ಸಾವಿಗೆ ನಾವು ಕಾರಣ ಅಂತ ಹೇಳಿ ಈಗ ಸುಶಾಂತನ್ ಜೊತೆ ಗೆಳೆತನ ಮಾಡಿ ಆ ಮೂಲಕ ನಮ್ಮ ಮೇಲೆ ದ್ವೇಷ ತೀರಿಸ್ಕೊತಾ ಇದ್ದಾಳ? ಮತ್ತಿನ್ನೇನಮ್ಮ, ಮನೆ ಬಿಟ್ಟು ಹೋದ್ ಸುಶಾಂತ್ಗೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಆ ಆರಾಧನಾನೇ ಫ್ರೆಂಡ್ ಆಗಿ ಸಿಕ್ಬೇಕಿತ್ತ? ಅವರಿಬ್ರೆ ಕ್ಲೋಸ್ ಆಗ್ಬೇಕಿತ್ತ? ಜೊತೆಗೆ ಸುಶಾಂತ್ಗೆ ಅವಳ ಮೇಲೆ ಲವ್ ಬೇರೆ. ಇದೆಲ್ಲ ಕೋಇನ್ಸಿಡೆನ್ಸ್ ಅಂತ ನೀನ್ ನಂಬ್ತೀಯ? ಅಂದ್ರೆ
ಅಂದ್ರೆ ಬೇಕು ಅಂತ ನಮ್ಮ ಸುಶಾಂತನ ಹಿಂದೆ ಬಿದ್ಲ ಅವಳು? ನನಗೇನೋ ಹಾಗೆ ಅನ್ನಿಸ್ತಿದೆ ಅಮ್ಮ. ಮೊದಲು ಸುಶಾಂತ್ನ ಒಬ್ಬ ಜವಾಬ್ದಾರಿ ಇರೋ ಮನುಷ್ಯನಾಗಿ ಬದಲಾಯಿಸೋದು ಅವಳ ಪ್ಲಾನ್ ಅನ್ಸುತ್ತೆ. ಪಾಪ ಮನೆಗೆ ಬಂದು ಸುಶಾಂತ್ನ ಹೇಗೆ ವಾಪಸ್ ಕರ್ಸ್ಕೊಂಡ್ಲು ನೋಡು. ಈಗ ಇಬ್ರು ಒಂದೇ ರೂಮಲ್ಲಿ ಸಿಗಾಕೊಂಡು ದೊಡ್ಡ ರಂಪಾಟನೇ ಆಗಿದೆ. ಇದು ಅವಳದೇ ಪ್ಲಾನ್ ಅನ್ಸುತ್ತೆ. ಈ ಥರ ಏನಾದರೂ ಆದರೆ ಸುಶಾಂತ್ನ ನಮ್ಮೆಲ್ರನ್ನ ಈಸಿಯಾಗಿ ಲಾಕ್ ಮಾಡ್ಬೋದು ಅಂತ ಇರಬೇಕು. ಅಮ್ಮು, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಆದಷ್ಟು ಬೇಗ ಸುಶಾಂತ್ನ ಮೂರ್ತಿ ಮನೆಗೆ ವಾಪಸ್ ಕರ್ಕೊಂಬಂದ್ರೆ ಸಾಕು ಅನಿಸ್ಬಿಟ್ಟಿದೆ ನನಗೆ. ಅಲ್ಲಿಗೆ ಸಮಸ್ಯೆ ಮುಗಿಯುತ್ತೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಅಂದ್ರೆ ಈ ಅಪ್ಪ ಮತ್ತೆ ಮೂರ್ತಿ ಅಂಕಲ್ ಆ ಶಿವಶಂಕರ್ ನನಗೇನ್ ಮಾಡಿದ್ರು ಅಂತ ಮರ್ತೋಗಿದ್ದಾರೆ ಅನ್ಸುತ್ತೆ. ಆ ಆರಾಧನಾ ಅವನ ಮಗಳು ಅಂತ ಗೊತ್ತಿದ್ರು ನನ್ ಗೆಳೆಯನ್ ಮಗಳು ಅಂತ ಹೆಮ್ಮೆಯಿಂದ ಖುಷಿಯಿಂದ ಮಾತಾಡ್ತಿದ್ದಾರೆ. ಆಮೇಲೆ ಗೆಳೆಯನ್ ಮಗಳೇ ಸುಶಾಂತ್ ಕೈ ಹಿಡಿದು ಈ ಮನೆಗೆ ಬರ್ಲಿ ಅಂತ ಹೇಳ್ಬಿಟ್ರೆ ಏನಮ್ಮ ಮಾಡೋದು? ಏನೋ ನಿಂದು? ಯಾಕೋ ನಿಲ್ಸ್ಬೇಕು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ದೊಡ್ಡದಾಗಿ ಬಂದಿದ್ದಾನೆ. ರೇವತಿ ಹೇಳೋದ್ರಲ್ಲಿ ತಪ್ಪೇನೋ ಇದೆ? ಹೋಗಿದ್ದು ನಮ್ಮನೆ ಮರಿದಿ ತಾನೆ. ಇವಳು ಮಾಡಿದ ತಪ್ಪಿಗೆ ಶಿಕ್ಷೆ ಆಗೋದು ನನ್ನ ಮಗಳ ಸಿರಿಗೆ. ರೇವತಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೀನಾಗ್ತೀಯ ಮದುವೆ? ನೀನೆಲ್ಲಾಗ್ತೀಯ? ಶ್ರೀಮಂತರ ಮನೆ ಹುಡುಗ ಇವತ್ತಿವಳು, ನಾಳೆ ಇನ್ನೊಬ್ಳು. ನೋಡಿದ್ಯಾ ನನ್ನ ಮಗನ? ಲಿಸ್ಟು ರಾಮಣ್ಣ ನಡೀತಾ ಇದೆ, ಹೆಂಗ್ ಹೋದ ನೋಡು. ಈ ಶ್ರೀಮಂತ ಹಣ ಬರನೇ ಇಷ್ಟು. ಅವನೇನೋ ಆರಾಮಾಗಿ ಮನೆಗೆ ಹೋಗ್ತಾನೆ. ನಿಂದೇಳು ಅವನಿಗೆ ಯಾವ ಸುಶಾಂತ್ ಅಂತ ಕುಣಿದಾಡ್ತಾ ಇದ್ದೆ, ನೋಡ್ದೆ ಅವಾಗ ಏನಾಯ್ತು ಅಂತ? ಸ್ವಲ್ಪ ಸುಮ್ಮನಿರಮ್ಮ, ಬರೀ ಇದನ್ನ ಹೇಳ್ತಿರ್ಬೇಡ. ನನಗೂ ತಲೆ ಸಿಡಿತಾ ಇದೆ. ಕಾಂಚನ, ನೀನ್ ನನ್ನ ನಂಬ್ತೀಯ ಅಲ್ವಾ? ಅದ್ಯಾಕಕ್ಕ ಹೀಗೆ ಕೇಳ್ತಾ ಇದ್ಯಾ? ನನ್ನ ಮಗ ತಪ್ಪು ಮಾಡಿಲ್ಲ ಅಂತಂದ್ರೆ ನೀನ್ ನಂಬ್ತೀಯ ತಾನೆ? ಕಾಂಚನ, ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ. ನಾನು ಯಾವುದೇ ಅನುಮಾನ ಇಲ್ಲದೆ ಹೇಳ್ತೀನಿ, ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅಂತ. ನೀನು ನನ್ನ ಮಾತನ್ನ ನಂಬ್ತೀಯೋ ಇಲ್ವೋ ಹೇಳು ಕಾಂಚನ. ಅಲ್ಲ, ಅದು ನನಗೆ ನೇರವಾಗಿ ಉತ್ತರ ಹೇಳು. ನಿನ್ನ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಡ್ತೀಯಾ?